ಇಸ್ಲಾಮಿನ ಚರಿತ್ರೆಯಲ್ಲಿ ದೊಡ್ಡ ಪ್ರಾಧಾನ್ಯತೆ ಇರುವ ಒಂದು ಯುದ್ಧವಾಗಿತ್ತು ಖೈಬರ್ ಯುದ್ಧ. ಖೈಬರ್ ಯುದ್ಧ ನಡೆಯುತ್ತಾ ಇದೆ. ಖೈಬರ್ ಯಾವುದೇ ಯುದ್ಧಗಳಾಗಲಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಆ ಕಡೆ ಯುದ್ಧಕ್ಕೆ ಬೇಕಾಗಿ ಪ್ರೋತ್ಸಾಹ ಕೊಟ್ಟವರಲ್ಲ. ಅವರು ಷಡ್ಯಂತ್ರ ಮಾಡಿ ತೊಂದರೆ ಮಾಡಿದಾಗ, ಕೊಲ್ಲಲು ಬೇಕಾಗಿ ಸ್ವಹಾಬಿಗಳಿಗೆ ತೊಂದರೆ ಕೊಡಲಿಕ್ಕೆ ಬೇಕಾಗಿ ಷಡ್ಯಂತ್ರ ಮಾಡಿದಾಗ ಕೊನೆಗೆ ಗತ್ಯಂತರವಿಲ್ಲದ ಯುದ್ಧಕ್ಕೆ ಇಳಿದದ್ದಾಗಿದೆ ಪ್ರವಾಸ. ಅದು ಕೂಡ ಯಾವುದೇ ಧರ್ಮದೊಂದಿಗೆ ಮಾಡಿದ ಯುದ್ಧವಲ್ಲ, ಅಕ್ರಮಿಗಳೊಂದಿಗೆ ಯುದ್ಧ ಮಾಡಿದರು. ಇದು ಈ ಚರಿತ್ರೆ ಯುದ್ಧದ ಬಗ್ಗೆ ಕಲಿಯುವಾಗ ಈ ಚರಿತ್ರೆಗಳೆಲ್ಲ, ಈ ವಿಷಯಗಳೆಲ್ಲ ನಾವು ಮನವರಿಕೆ ಮಾಡಿಕೊಳ್ಳಬೇಕು. ಖೈಬರ್ನಲ್ಲಿ ಮಹಾನರಾದ ಅಲಿ ಇಬ್ನ್ ಅಬಿ ತಾಲಿಬ್ ರಲಿಯಲ್ಲಾಹು ಅನ್ಹು ಅವರ ನೇತೃತ್ವವಾಗಿದೆ ಯುದ್ಧಕ್ಕೆ. ದೊಡ್ಡ ಚರಿತ್ರೆಯಾಗಿದೆ ಖೈಬರ್. ವಿಶಾಲವಾದ ಚರಿತ್ರೆಗೇನು ಹೋಗುವುದಿಲ್ಲ. ಅಲ್ಲಿ ಶತ್ರುಪಾಳಯದಲ್ಲಿ ಮುರಹಿಬ್ ಎಂದು ಕರೆಯಲ್ಪಡುವ ಒಂದು ಮನುಷ್ಯನಿದ್ದಾನೆ. ಅವನು ದೊಡ್ಡ ಅಹಂಕಾರಿಯಾಗಿದ್ದಾನೆ. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರನ್ನು ಮತ್ತು ಸಹಾಬಿಗಳನ್ನು ವಧಿಸಲು ಬೇಕಾಗಿ ಎಲ್ಲ ರೀತಿಯ ಷಡ್ಯಂತ್ರಗಳನ್ನು ಮಾಡಿದ್ದಾನೆ. ಆ ಶತ್ರುಪಾಳಯದ ಹಲವಾರು ಮಂದಿ ಆ ಖೈಬರ್ನಲ್ಲಿ ಬಿದ್ದು ಸತ್ತು ಹೋದರು. ಕೊನೆಗೆ ಮುರಹಿಬ್ ಇದ್ದಾನೆ. ಮುರಹಿಬ್ ಅಹಂಕಾರದೊಂದಿಗೆ ಹುಜೂರ್ ಅಕ್ರಮ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಅಥವಾ ಅಲಿ ಇಬ್ನ್ ಅಬಿ ತಾಲಿಬ್ ರಲಿಯಲ್ಲಾಹು ಅನ್ಹು ಅವರ ಸೈನ್ಯದ ಮುಂದೆ ಬಂದುಕೊಂಡು ಅವನು ಆವೇಶದಿಂದ ಹಾಡ್ತಾನೆ, ಅದಅಲಿ ಮತ್ ಖೈಬಾರು ಅನ್ನಿ ಮುರಹಿಬು ಶಕಿಸ್ಸಿಲಾಹಿ ಬತಲುನ್ ಮುಜರ್ರಬು ಇದಿಲ್ ಉರುಬು ಅಕ್ಬಲತ್ ತತಲಹಬು. ಈ ರೀತಿ ಅವನು ದೊಡ್ಡ ಆವೇಶದೊಂದಿಗೆ ಅವನು ಹೇಳ್ತಾನೆ, ಅಲಿಯೇ, ಈ ಖೈಬರ್ನ ಮಣ್ಣಿಗೆ ಗೊತ್ತಿದೆ ಈ ಮುರಹಿಬ್ ಯಾರಂತ ಹೇಳಿ. ನಾನೀ ಮುರಹಿಬ್ ನನ್ನೊಟ್ಟಿಗೆ ಬಂದು ಯುದ್ಧಕ್ಕೆ ಬಂದು ಗೆದ್ದವರು ಯಾರು ಕೂಡ ಇಲ್ಲ. ಆದ್ದರಿಂದ ಇದು ನಿನ್ನ ಕೊನೆಯ ಕ್ಷಣ ಅಂತೆಲ್ಲ ಹೇಳಿ ತಮಾಷೆ ಮಾಡುತ್ತಾ ಅಹಂಕಾರದಿಂದ ಅವನು ಹಾಡಲಿಕ್ಕೆ ಶುರು ಮಾಡಿದ. ಮಹಾನರಾದ ಅಲಿ ಇಬ್ನ್ ಅಬಿ ತಾಲಿಬ್ ರಲಿಯಲ್ಲಾಹು ಅನ್ಹು ಅವರ ಆ ಶೌರ್ಯ ಅದು ಇವನಿಗೆ ಗೊತ್ತಾಗಿರಲಿಕ್ಕಿಲ್ಲ. ಅಲಿ ಇಬ್ನ್ ಅಬಿ ತಾಲಿಬ್ ರಲಿಯಲ್ಲಾಹು ಅನ್ಹು ಅಲ್ಲಿ ಹೇಳಿದರು, ಅನಲ್ಲದಿ ಸಮ್ಮತ್ನಿ ಉಮ್ಮಿ ಹೈದರಾ ಕಲೈತಿ ಗಾಬತಿನ್ ಕರೀಹಿಲ್ ಮಲ್ಲರಾ. ನೀನೇನು ಹೇಳ್ತೀಯಪ್ಪ ನಿನ್ನ ಬಗ್ಗೆ? ನಾನು ಯಾರು ಗೊತ್ತಾ? ನನ್ನ ತಾಯಿ ನನಗೆ ಚಿಕ್ಕಂದಿನಲ್ಲಿರುವಾಗ ಕೇಳಿದ್ದು ಹೈದರ್ ಎಂದಾಗಿತ್ತು. ಹೈದರ್ ಅಂತ ಹೇಳಿದರೆ ಸಿಂಹದ ಮರಿ ಎಂದಾಗಿತ್ತು. ಆದ್ದರಿಂದ ಈ ಸಿಂಹದ ಮರಿಯಲ್ಲಿದೆ ನಿನ್ನದೇನು ನಡೆಯಲಿಕ್ಕೆ? ರಣಾಂಗಣದಲ್ಲಿರುವ ಪರಸ್ಪರ ಈ ಅರಬಿ ಸಾಹಿತ್ಯ ಸಾಮ್ರಾಟರಾಗಿದ್ದ ಹಲವಾರು ಅರಬಿ ಸಾಹಿತ್ಯದ ಬಗ್ಗೆ ಒಂದು ದೊಡ್ಡ ಆ ರೀತಿಯಾಗಿದೆ. ಅವರು ರಣಾಂಗಣದಲ್ಲೆಲ್ಲ ಪರಸ್ಪರ ಆವೇಶ ಭರಿತರಾಗಲಿಕ್ಕೆ ಬೇಕಾಗಿ ಆ ರೀತಿ ಹಾಡ್ತಾ ಇದ್ದಾರೆ. ಇಬ್ಬರು ಕೂಡ ಪರಸ್ಪರ ಹಾಡಿದರು. ಯುದ್ಧ ಶುರುವಾಯಿತು. ಮಹಾನರಾದ ಅಲಿ ಇಬ್ನ್ ಅಬಿ ತಾಲಿಬ್ ರಲಿಯಲ್ಲಾಹು ಅನ್ಹು ಈಗ ತಡೀತಾ ಇದ್ದಾರೆ. ಅವನ್ನೆಲ್ಲ ಹೊಡೆತಗಳನ್ನು ತಡೀತಾ ಇದ್ದಾರೆ. ಅಲ್ಲಿ ಸಹಾಬಿಗಳು ಪ್ರವಾದಿಗಳು ಕೇಳಿದ್ರು, ಅಲಿ ಅವರಿಗೆ ಒಬ್ಬ ಮುಂದೆ ಸಿಕ್ಕಿದ್ರೆ ಎಷ್ಟು ಟೈಮ್ ಬೇಕಂತ ಇಲ್ವಲ್ಲ, ಮತ್ತೆ ತಾವೇ ಈ ರೀತಿ ಕಾಯ್ತಾ ಇದ್ದಾರೆ. ಅಲಿ ಇಬ್ನ್ ಅಬಿ ತಾಲಿಬ್ ರಲಿಯಲ್ಲಾಹು ಅನ್ಹು ಅವರು ಹೇಳ್ತಾರೆ, ಒಂದು ಒಳ್ಳೆ ಟೈಮ್ ಸಿಗ್ಲಿಕ್ಕೆ ಬೇಕಾಗಿ ಕಾಯ್ತಾ ಇದ್ದೇನೆ, ಒಂದು ಒಳ್ಳೆ ನ್ಯಾಕ್ ಸಿಗ್ಲಿಕ್ಕೆ ಬೇಕಾಗಿ ಕಾಯ್ತಾ ಇದ್ದೇನೆ. ಅವರ ಈ ಖಡ್ಗದ ಮೊಣೆತುಂಡಾದ ಅಥವಾ ಈ ತಡೆಯುವ ಈ ಆ ಯುದ್ಧದಲ್ಲಿ ತಡೆಯುವಂತಹ ಸಾಧನಗಳು ತುಂಡಾದಾಗ ಅಲಿ ಇಬ್ನ್ ಅಬಿ ತಾಲಿಬ್ ರಲಿಯಲ್ಲಾಹು ಅನ್ಹು ಆ ದೊಡ್ಡ ಒಂದು ಕೋಟೆಯ ಬಾಗಿಲಿದೆ. ವಿಶಾಲವಾದ ದೊಡ್ಡದಾದ ಬಾಗಿಲು, ನೂರಾರು ಜನರು ಕೂಡ ಎತ್ತಿದ್ರೆ ಅಲ್ಲುಗಾಡಿಸಲಿಕ್ಕೆ ಸಾಧ್ಯವಿಲ್ಲದ ಬಾಗಿಲು. ಅದನ್ನು ಒಂದೇ ಕೈಯಲ್ಲಿ ತೆಗೆದು ಅಲಿ ಇಬ್ನ್ ಅಬಿ ತಾಲಿಬ್ ಅವರ ಶಕ್ತಿ ಕಂಡು ಒಮ್ಮೆ ಖೈಬರ್ ಅಡ್ಡಿಗೆ ಬಿಟ್ಟು ಕಾಣ್ತಾ ಇದೆ. ಅದರಿಂದ ತಡೆದರು. ಆ ಬಾಗಿಲ ಅಡ್ಡಿಯಲ್ಲಿ ಬಿಟ್ಟು ಕೆಲವರು ಪ್ರಾಣ ಕಾಣ್ತಾ ಇದೆ. ಆ ಮುರಹಿಬನ್ನು ಕೊಂದು ಬಿಟ್ಟರು. ಖೈಬರ್ನಲ್ಲಿ ಅವರು ದೊಡ್ಡ ಪರಾಜಯ ಸಂಭವಿಸಿದವರಿಗೆ ದೊಡ್ಡ ಪರಾಜಯ ಸಂಭವಿಸಿತು. ನನ್ನ ವಿಷಯ ಇರುವುದಲ್ಲ, ಎಲ್ಲೆಲ್ಲ ಆ
ಪರಾಜಯ ಸಂಭವಿಸಿ ಅಲಿ ಇಬ್ನ್ ಅಬಿ ತಾಲಿಬ್ ರಲಿಯಲ್ಲಾಹು ಅನ್ಹು ಹುಜೂರ್ ಅಕ್ರಮ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಜೊತೆ ಬಂದು ಒಂದು ನೆರಳಲ್ಲಿ ಮಲಗ್ತಾರೆ. ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಮಡಿಲಲ್ಲಿ ತಲೆಯಿಟ್ಟು ಮಲಗಿದಂತ ಕಾಣ್ತಾ ಇದೆ. ಒಳ್ಳೆ ನಿದ್ದೆ, ಕರುಣೆಯಂತೆಲ್ಲ ಮಾಡಿ ಸುಸ್ತಾಗಿ ದೊಡ್ಡ ವಿಜಯ ಎಲ್ಲ ಸಂಭವಿಸಿದ ಬಳಿಕವಾಗಿದೆ. ಆ ಸಮಯದಲ್ಲಿ ಅವರಿಗೆ ನಿದ್ದೆಯಿಂದ ಎಚ್ಚೆತ್ತಾಗ ಸೂರ್ಯ ಅಸ್ತಮಾನವಾಗುವುದು ಕಾಣ್ತಾ ಇದೆ. ಅಲಿ ಇಬ್ನ್ ಅಬಿ ತಾಲಿಬ್ ರಲಿಯಲ್ಲಾಹು ಅನ್ಹು ಅಳುತ್ತಾ ಇದ್ದಾರೆ, ಜೋರಾಗಿ ಅಳುತ್ತಾ ಇದ್ದಾರೆ. ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಕೇಳಿದರು, ಮಾ ಯುಬ್ಕೀಕ ಯಾ ಅಲಿ, ಯಾತಕ್ಕೆ ಬೇಕಾಗಿ ಅಲಿ ಅಳುತ್ತಾ ಇದ್ದಿ? ಆ ಸಮಯದಲ್ಲಿ ಅಲಿ ಇಬ್ನ್ ಅಬಿ ತಾಲಿಬ್ ರಲಿಯಲ್ಲಾಹು ಅನ್ಹು ಹೇಳ್ತಾರೆ, ಮಾ ಸಲ್ಲೀತುಲ್ ಅಸ್ರ್ ಯಾ ರಸೂಲಲ್ಲಾಹ್, ನಾನು ಅಸ್ರ್ ನಮಾಜ್ ಮಾಡಿಲ್ಲ, ಸೂರ್ಯಾಸ್ತಮಾನವಾಗ್ತಾ ಇದೆ, ನಮಾಜ್ ಕದಾ ಆಗ್ತಾ ಇದೆ. ನಮಗೆ ಇವತ್ತು ದಿನ ಇಷ್ಟು ನಮಾಜ್ ಕದಾ ಆಗ್ತಾ ಇದೆ. ಅಲಿ ಇಬ್ನ್ ಅಬಿ ತಾಲಿಬ್ ರಲಿಯಲ್ಲಾಹು ಅನ್ಹು ಸುಮ್ಮನೆ ಟೈಮ್ ವೇಸ್ಟ್ ಮಾಡಿದ್ದಲ್ಲ, ಜೀವವನ್ನು ಪಣಕ್ಕಿಟ್ಟುಕೊಂಡು ರಣಾಂಗಣದಲ್ಲಿ ಶತ್ರುಗಳನ್ನು ಮಾನ್ನು ಮುಕ್ಕಿಸುವಂತೆ ಮಾಡಿ ಇಸ್ಲಾಮಿಗೆ ಇಜ್ಜತ್ ತಂದು ಕೊಟ್ಟ ಆ ಒಂದು ಸುಸ್ಥಿರಲ್ಲಿ ಮಲಗಿದ್ದಾಗಿದೆ. ಅದು ಕೂಡ ಮಗರಿಬ್ ನಮಾಜ್ ಅಸ್ರ್ ನಮಾಜ್ ಕದಾ ಆಗ್ತದೆ ಅಂತ ಹೇಳುವಾಗ ಅವರಿಗೆ ಅದು ಸಹಿಸಲಿಕ್ಕಾಗುತ್ತಿಲ್ಲ. ನಮ್ಮಲ್ಲಿ ಎಷ್ಟು ನಮಾಜ್ಗಳು ಕದಾ ಆಗ್ತಾ ಇದೆ, ಪ್ರತಿದಿನವೂ ಕೂಡ ನಮಾಜ್ ಮಾಡದಲ್ಲ ಇದ್ದಾರೆ. ನಮಾಜ್ ನಮಗೆ ಒಂದು ವಿಷಯವೇ ಅಲ್ಲ, ಅದೊಂದು ಸಬ್ಜೆಕ್ಟೇ ಅಲ್ಲ. ನಮ್ಮೆಲ್ಲ ಕೆಲಸ ಮುಗಿದು ಫ್ರೀ ಇದ್ರೆ ಮಾತ್ರ ನಮಾಜ್, ಅದಲ್ಲ ಇವತ್ತು ನಮ್ಮ ಅವಸ್ಥೆ. ಆದರೆ ಅಲಿ ಇಬ್ನ್ ಅಬಿ ತಾಲಿಬ್ ರಲಿಯಲ್ಲಾಹು ಅನ್ಹು ಇಸ್ಲಾಮಿಗೆ ಬೇಕಾಗಿ ರಣಾಂಗಣದಲ್ಲಿ ಜೀವಕ್ಕೆ ಜೀವ ಕೊಟ್ಟು ಶತ್ರು ಪಾಳೆಯವನ್ನು ಮಣ್ಣು ಮುಕ್ಕಿಸುವಂತೆ ಮಾಡಿ ಸೋಲಿಸಿ ಆ ಸುಸ್ತಿನಲ್ಲಿ ಮಲಗಿ ಸ್ವಲ್ಪ ನಮಾಜ್ ಕಜಾ ಆಗುವ ಸಂಭವ ಕಂಡಾಗ ಅಳ್ಳಿಕ್ಕೆ ಶುರು ಮಾಡಿದರು. ಆಗ ಹುಜೂರ್ ಅಕ್ರಮ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಹೇಳಿದರು, ಎದ್ದುಕೊಂಡು ದುಆ ಮಾಡ್ತಾರೆ, ಅಲ್ಲಾಹುಮ್ಮ ಇನ್ನಹು ಕಾನ ಫೀ ತಾಅತಿಕ ವ ತಾಅತಿ ರಸೂಲಿಕ ತರ್ದುದಿಶ್ ಶಮ್ಸ, ಅಲ್ಲಾಹುವೇ ಆ ಸೂರ್ಯನನ್ನು ನೀವು ಸ್ವಲ್ಪ ನಿಲ್ಲಿಸಬೇಕು, ಹಿಂದೆ ತರಬೇಕು, ಅದು ಈಗ ಮುಳುಗಬಾರದು. ನನ್ನ ಅಲಿ ಇಬ್ನ್ ಅಬಿ ತಾಲಿಬ್, ನನ್ನ ಅಲಿ ಅವರಿಗೆ ನಮಾಜ್ ಮತ್ತು ಕಜಾ ಆಗಬಾರದು. ಯಾರು ಅಲ್ಲಾಹ್, ಅವರಿಗೆ ನಮಾಜ್ ಕಜಾ ಆಗಬಾರದು. ಇವತ್ತು ಸೂರ್ಯನನ್ನು ನಿಲ್ಲಿಸಬೇಕು. ಆ ಸೂರ್ಯ ಹಿಂದೆ ಬಂತು, ಅಸ್ತಮಾನ ಆಗಲಿಕ್ಕೆ ಹೋದ ಸೂರ್ಯ ಹಿಂದೆ ಬಂತು. ಅಲಿ ಇಬ್ನ್ ಅಬಿ ತಾಲಿಬ್ ರಲಿಯಲ್ಲಾಹು ಅನ್ಹು ದೊಡ್ಡ ಸಂತೋಷದೊಂದಿಗೆ ನಮಾಜ್ ಮಾಡಿದರು. ನನಗೆ ಬೇಕಾಗಿ ನನ್ನ ಹಬೀಬ್ ಸೂರ್ಯನನ್ನು ಹಿಂದೆ ತರಿಸಿ ನಮಾಜ್ ಕಜಾ ಆಗದ ರೀತಿಯಲ್ಲಿ ಮಾಡಿದರು ಎಂಬ ಸಂತೋಷ. ಅಲ್ಲಾಹನ ಹಬೀಬರವರಿಗೆ ಹಾಗೆ ಚಂದ್ರ ಅವರು ಹೇಳಿದಂತೆ ಕೇಳ್ತಾ ಇತ್ತು, ಸೂರ್ಯ ಅವರು ಹೇಳಿದಂತೆ ಕೇಳ್ತಾ ಇತ್ತು, ಮೋಡಗಳವರು ಹೇಳಿದಂತೆ ಕೇಳ್ತಾ ಇತ್ತು, ಪ್ರಾಣಿಗಳವರು ಹೇಳಿದಂತೆ ಕೇಳ್ತಾ ಇತ್ತು, ಪಕ್ಷಿಗಳವರು ಹೇಳಿದಂತೆ ಕೇಳ್ತಾ ಇತ್ತು, ಕಲ್ಲುಗಳವರು ಹೇಳಿದಂತೆ ಕೇಳ್ತಾ ಇತ್ತು, ಮರಗಳವರು ಹೇಳಿದಂತೆ ಕೇಳ್ತಾ ಇತ್ತು. ಅಲ್ಲಾಹನ ತೃಪ್ತಿಯೇ ಅವರ ತೃಪ್ತಿಯಾಗಿದೆ. ಖುದಾ ಕಿ ರಜಾ ಚಾಹತಾ ಹೈ ದೋ ಆಲಂ, ಖುದಾ ಚಾಹತಾ ಹೈ ರಜಾ ಎ ಮುಹಮ್ಮದ್. ಎಲ್ಲರ ತೃಪ್ತಿ ಅಲ್ಲಾಹನ ತೃಪ್ತಿ ಸಿಗಬೇಕೆಂಬುದಾಗಿದೆ. ಆದರೆ ಅಲ್ಲಾಹ್ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ತೃಪ್ತಿಯನ್ನು ನೋಡ್ತಾನೆ. ಅದಕ್ಕೆ ಬೇಕಾಗಿದೆ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರಿಗೆ ಬೈತುಲ್ ಮುಖದ್ದಸ್ಗೆ ತಿರುಗಿಕೊಂಡು ನಮಾಜ್ ಮಾಡಬೇಕೆಂಬ ಆಸೆ ಇತ್ತು. ಅಲ್ಲಾಹ್ ಹೇಳಿದ, ಖದ್ ನರಾ ತಅಲ್ಲುಬ ವಜ್ಹಿಕ ಫಿಸ್ ಸಮಾಇ ಫಲನುವಲ್ಲಿಯನ್ನಕ ಕಿಬ್ಲತನ್ ತರ್ದಾಹಾ. ನಿಮ್ಮ ತೃಪ್ತಿ ಅದು ಕಅಬಾಕ್ಕೆ ತಿರುಗಿಕೊಂಡು ನಮಾಜ್ ಮಾಡುವುದು. ಹಾಗೆ ಮಾಡಿ, ಹಾಗೆ ಮಾಡಿ. ನಿಮ್ಮ ತೃಪ್ತಿ ಕಅಬಾಕ್ಕೆ ತಿರುಗಿಕೊಂಡ, ಆದ್ದರಿಂದ ಹಾಗೆ ಮಾಡಿ. ಮಸ್ಜಿದುಲ್ ಕಿಬ್ಲತೈನ್ ಇವತ್ತು ಕೂಡ ಮದೀನದಲ್ಲಿ ಹೋದರೆ ಕಾಣುತ್ತದೆ. ಆ ಮಸ್ಜಿದುಲ್ ಕಿಬ್ಲತೈನ್ನಲ್ಲಿ 2 ರಕಾತ್ ಮಧ್ಯದಲ್ಲಿ ಬೈತುಲ್ ಮುಖದ್ದಸ್ಗೆ ನಮಾಜ್ ಮಾಡಿದವರು 2 ರಕಾತ್ ನಂತರ ಕಿಬ್ಲವನ್ನು ಕಅಬಾದ ಕಡೆಗೆ ತಿರುಗಿಸಿದರು. ಆ ಹಿಸ್ಟೋರಿಕಲ್ ಘಟನೆ ಅದು ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ತೃಪ್ತಿಗೆ ಬೇಕಾಗಿ, ಅವರ ಖುಷಿಗೆ ಬೇಕಾಗಿ, ಅವರ ಖುಷಿಗೆ ಬೇಕಾಗಿ. ಅದಾಗಿದೆ ಅಲಿ ಹಜರತ್ ಅಹಮದ್ ರಜಾ ಖಾನ್ ಅವರು ಹೇಳಿದರು, खुदा चाहता है दो आलम, खुदा चाहता है रज़ा ए मुहम्मद सल्लल्लाहु